ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ನಾವು ವೇರಿಕೋಸ್ ವೇನ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೇನೆ. ಸೊ ಈಗ ವೇರಿಕೋಸ್ ವೇನ್ಸ್ ತುಂಬ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಮೇನ್ಲಿ ಈ ಕಾಯಿಲೆ ಕಾಣೋದು ಲೈಕ್ ಎಲ್ಡರ್ಸಲ್ಲಿ ಆಫ್ಟರ್ ಒಂದು 50 ವರ್ಷದ ನಂತರ ಅಥವಾ 40 ವರ್ಷದ ನಂತರ ಕಂಡು ಬರುತ್ತೆ. ಆ್ಯಂಡ್ ಅದು ಕೂಡ ಹೆಚ್ಚಿಗೆ ಲೇಡೀಸಲ್ಲಿ ಕಂಡು ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅವರಲ್ಲಿ ಬರುವಂಥ ಹಾರ್ಮೋನಲ್ ಚೇಂಜಸ್ಸಿಂದ ನಮ್ಮ ರಕ್ತನಾಳಗಳೇನಿದೆ ಅದರಲ್ಲಿ ಬರುವಂಥ ಪ್ರಾಬ್ಲಮ್ಸಿಂದ ಈ ಥರ ಪ್ರಾಬ್ಲಮ್ಸ್ ಲೇಡೀಸಲ್ಲಿ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಸೊ ವೇರಿಕೋಸ್ ವೇನ್ಸ್ ಅಂದರೆ ಏನು ಅಂದರೆ ನೀವೆಲ್ಲ ನೋಡಿರ್ಬೋದು, ಎಲ್ಡರ್ಸಲ್ಲಿ ಮೇನ್ಲಿ ಅವರ ಕಾಲುಗಳಲ್ಲಿ ಎಲ್ಲರೂ ಹೇಳ್ತಾರೆ ನರ ದಪ್ಪ ಆಗಿದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ನರ ಅಲ್ಲ, ಅಲ್ಲಿ ಇರುವಂಥ ರಕ್ತನಾಳಗಳು, ಅದು ಮೇನ್ಲಿ ವೇನ್ಸ್ ಅಂತ ಹೇಳ್ತೀವಿ. ವೇನ್ಸ್ ಅಂದರೆ ಕಾಲಲ್ಲಿ ಇರುವಂಥ ಅಶುದ್ಧ ರಕ್ತ ಏನಿದೆ ಅದು ಹಾರ್ಟ್ಗೆ ವಾಪಸ್ ತಗೊಂಡು ಹೋಗುವಂಥ ಬ್ಲಡ್ ವೆಸಲ್ಸು. ಸೊ ಅದರಲ್ಲಿ ಬರುವಂಥ ಪ್ರಾಬ್ಲಮ್ ಇಂದ ಡೆವಲಪ್ ಆಗುವಂಥ ಒಂದು ಕಾಯಿಲೆ ವೇರಿಕೋಸ್ ವೇನ್ಸ್. ಸೊ ಇದು ಹೆಚ್ಚಿಗೆ ಲೈಕ್ ಲಾಂಗ್ ಸ್ಟ್ಯಾಂಡಿಂಗ್ ವರ್ಕ್ ಮಾಡೋರು, ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋರು, ಅಥವಾ ತುಂಬ ಒಬೇಸಿಟಿ ಇರೋರಲ್ಲಿ, ಅಥವಾ ತುಂಬ ಪ್ರೆಗ್ನೆನ್ಸಿ ಟೈಮಲ್ಲಿ, ಸೊ ಈ ಥರ, ಅಥವಾ ಬೇರೆ ಕಾಯಿಲೆಗಳಿದ್ದವರಿಗೆ, ಕ್ಯಾನ್ಸರ್ ಪ್ರಾಬ್ಲಮ್ ಇರೋರು, ಇವರೆಲ್ಲ ಹೆಚ್ಚಿಗೆ ಕಂಡು ಬರುತ್ತೆ. ಸೊ ಇದರಲ್ಲಿ ಯೂಶಲಿ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಈಗ ನನ್ನ ತಂದೆ ತಾಯಿಗೆ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇದ್ದರೆ ನನಗೂ ಅದು ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿಗಿದೆ. ಅದು ಎಸ್ಪೆಷಲಿ ನಾನು ಹೇಳಿದಂಗೆ ಲೇಡೀಸಲ್ಲಿ ತುಂಬ ಚಾನ್ಸಸ್ ಆರ್ ವೆರಿ ಹೈ. ಯಾಕೆಂದರೆ ಅವರಲ್ಲಿರುವಂಥ ಕೆಲವು ಹಾರ್ಮೋನ್ಸ್ ಏನು ಮಾಡುತ್ತೆ ಅದು ವೇನ್ಸ್ ರಿಲ್ಯಾಕ್ಸೇಷನ್ಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ವೆರಿಕೋಸಿಟಿ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿಗೆ ಇದೆ. ಸೊ ಈ ವೆರಿಕೋಸಿಟಿ ಸಿಂಪ್ಟಮ್ಸ್ ಏನಿದೆ ಅದು ಕಾಲುಗಳಲ್ಲಿ ಬ್ಲಡ್ ವೆಸಲ್ಸ್ ದಪ್ಪ ಆಗೋದು ಒಂದೇ ಅಲ್ಲ. ನಾವು ಯಾವಾಗ ತುಂಬ ಟಾರ್ಚಸ್ ವೇನ್ಸ್ ಟ್ವಿಸ್ಟ್ ಆಗಿರುವಂಥ ದಪ್ಪ ಆಗಿರುವಂಥ ಕಾಲಲ್ಲಿ ರಕ್ತನಾಳಗಳು ಕಾಣುತ್ತೋ ಅವಾಗ ಅಷ್ಟೇ ನಾವು ಅದನ್ನು ವೆರಿಕೋಸಿಟಿ ಅಂತ ಹೇಳ್ತೀವಿ. ಕೆಲವರಲ್ಲಿ ನೋಡಿದರೆ ಸ್ಪೈಡರ್ ವೆಬ್ ಇದ್ದಂಗೆ, ನಾವು ಇದು ಸ್ಪೈಡರ್ ಬಲೆ ಏನಿದೆಯಲ್ಲ ಅದೇ ಥರ ಸ್ಪ್ರೆಡ್ ಆಗಿರುವಂಥ ಸಣ್ಣ ಸಣ್ಣ ರಕ್ತನಾಳಗಿರುತ್ತೆ, ಅದು ಕೂಡ ವೆರಿಕೋಸಿಟಿದೆ ಲಕ್ಷಣಗಳು. ಆ್ಯಂಡ್ ಕೆಲವರಲ್ಲಿ ಈ ಥರ ಸಿಂಪ್ಟಮ್ಸ್ ಏನೂ ಇರಲ್ಲ, ಕಾಲು ತುರಿಕೆ ಅಷ್ಟೇ ಇರುತ್ತೆ. ತುರಿಕೆ ಕೂಡ ಇದರಿಂದ ಡೆವಲಪ್ ಆಗುವಂಥ ಒಂದು ಕಾಂಪ್ಲಿಕೇಶನ್. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ ಈ ಕಾಲುಗಳಲ್ಲಿ ಬ್ಲಡ್ ವೆಸಲ್ ದಪ್ಪ ಆದರೆ ಮಾತ್ರ ವೆರಿಕೋಸಿಟಿ ಅಂತ ಅಲ್ಲ. ಮೋಸ್ಟ್ ಆಫ್ ದ ವೆರಿಕೋಸಿಟಿ ಪ್ರಾಬ್ಲಮ್ ಏನಿದೆ ಅದು ಇಂಟರ್ನಲ್ ಆಗಿರುತ್ತೆ, ಅಂದರೆ ನಮಗೆ ಹೊರಗಡೆ ಗೊತ್ತಾಗಲ್ಲ. ಬಟ್ ಅದರದ್ದು ಸಿಂಪ್ಟಮ್ಸ್ ಕಾಣ್ತಾ ಇರ್ತದೆ, ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಇನ್ನು ಕೆಲವರಿಗೆ ನೀವು ಅಬ್ಸರ್ವ್ ಮಾಡಿ ನೋಡಿ, ತುಂಬ ಜನ ಹೇಳುವಂಥ ಒಂದು ಕಂಪ್ಲೇಂಟ್ ಇದ್ದು, ನನ್ನ ಕಾಲದ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇನಿಷಿಯಲಿ ಸ್ವಲ್ಪ ವೈಲೆಟ್ ಕಲರ್ ಆಗುತ್ತೆ, ಮತ್ತು ನಿಧಾನಕ್ಕೆ ಅದು ಕಪ್ಪು ಕಲರ್ ಆಗುವಂಥ ಸಾಧ್ಯತೆ ಇದೆ. ಅದು ಎಸ್ಪೆಷಲಿ ನಮ್ಮ ಮೀನಖಂಡದ ಕೆಳಗೆ ಮತ್ತು ಪಾದ ಮೇಲ್ಗಡೆ ಆ್ಯಂಕಲ್ ಜಾಯಿಂಟ್ ಏನು ಬರುತ್ತಲ್ಲ ಆ ಜಾಗದಲ್ಲಿ ಸಣ್ಣ ಸಣ್ಣ ಡಾಟ್ಸ್ ಅಪಿಯರ್ ಆಗುತ್ತೆ, ಮತ್ತು ನಿಧಾನಕ್ಕೆ ಕಾಲು ಡಾರ್ಕ್ ಆಗುವಂಥ ಸಾಧ್ಯತೆ ಇದೆ. ಸೊ ಅವರೇನು ಅನ್ಕೊಳ್ತಾರೆ ಇದು ಕೊಲೆಸ್ಟ್ರಾಲಿಂದ ಆಗಿದೆ ಅಥವಾ ಬೇರೆ ಡಯಾಬಿಟಿಸ್ ಇದ್ದದಕ್ಕಾಗಿದೆ ಅಂತ ಹೇಳಿ ಅವರು ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಯಾಕಂದರೆ ಕೊಲೆಸ್ಟ್ರಾಲ್ಗೆ ಮಾತ್ರೆ ತಿಂತಾ ಇರ್ತಾರೆ, ಡಯಾಬಿಟಿಸ್ದು ಮಾತ್ರೆ ತಿಂತಾ ಇರ್ತಾರೆ. ಬಟ್ ಇದಕ್ಕೆ ಮೇನ್ ರೀಸನ್ ಇರೋದು ಈ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್. ಸೊ ಅದು ಐಡೆಂಟಿಫೈ ಆಗಲ್ಲ, ಲೇಟೆಸ್ಟ್ ಸ್ಟೇಜಸಲ್ಲಿ ಅದು ಮತ್ತೆ ಕಾಂಪ್ಲಿಕೇಶನ್ಗೆ ಕಾರಣ ಆಗುತ್ತೆ. ಕೆಲವರಿಗೆ ಇದೇನೂ ಸಮಸ್ಯೆ ಇಲ್ಲ, ಕಾಲು ತುಂಬ ತುರಿಸ್ತಾ ಇರ್ತಾರೆ ನಾನು ಫಸ್ಟ್ ಹೇಳ್ದಂಗೆ. ಸೊ ಅದು ಈ ವೆರಿಕೋಸ್ ವೇನ್ಸಲ್ಲಿ ಎಕ್ಸಿಮಾ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದರಿಂದ ಕೂಡ ಒನ್ ಆಫ್ ದ ಕಾಂಪ್ಲಿಕೇಶನ್ ಆಫ್ ವೆರಿಕೋಸ್ ವೇನ್ಸ್ ಅದು. ಸೊ ಅದು ಐಡೆಂಟಿಫೈ ಆಗಲ್ಲ, ಲೇಟೆಸ್ಟ್ ಸ್ಟೇಜಸಲ್ಲಿ ಕಾಂಪ್ಲಿಕೇಶನ್ಗೆ ಕಾರಣ ಆಗುತ್ತೆ. ಇನ್ನು ಕೆಲವರಲ್ಲಿ ನೋಡಿದರೆ ಈ ಥರ ಯಾವುದೂ ಸಿಂಪ್ಟಮ್ಸ್ ಇರಲ್ಲ. ತುಂಬ ಜನ ಹೇಳುವಂಥ ಒಂದು ಕಂಪ್ಲೇಂಟ್ ಏನಂದರೆ ನನಗೆ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿ ಮನೆಗೆ ಹೋಗೋ ತನಕ ಕಾಲು ತುಂಬ ಊತ ಬರುತ್ತೆ, ಕಾಲು ದಪ್ಪ ಆಗುತ್ತೆ. ಸೊ ಬೆಳಿಗ್ಗೆ ಎದ್ದು ನೋಡುವಾಗ ಇದೆಲ್ಲ ಕ್ಲಿಯರ್ ಆಗುತ್ತೆ, ಸ್ವೆಲ್ಲಿಂಗ್ ಏನಿದೆ, ಎಡಿಮೆ ಏನಿದೆ ಕಂಪ್ಲೀಟ್ಲಿ ಕ್ಲಿಯರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಡೇ ವರ್ಕ್ ಆಗಿ ಒಂದು 3-4 ತಾಸು ಆಗುವಾಗ ನೋಡುವಾಗ ಮತ್ತೆ ಕಾಲಿಗೆ ಊತ ಬರುತ್ತೆ. ಸೊ ಈ ಪ್ರಾಬ್ಲಮ್ಸ್ ಕೂಡ ವೆರಿಕೋಸಿಟಿಯಲ್ಲಿ ಕಂಡು ಬರುತ್ತೆ. ಸೊ ನಾನು ಹೇಳೋದೇನೆಂದರೆ ಕಾಲಲ್ಲಿ ನರ ದಪ್ಪಾಗಿದೆ ಅಥವಾ ರಕ್ತನಾಳಗಳು ದಪ್ಪಾಗಿದೆ ಅಂದರೆ ಅಷ್ಟೇ ಅದು ವೆರಿಕೋಸ್ ವೇನ್ಸ್ ಅಲ್ಲ. ಸೊ ಈ ಥರ ಭಾಳಷ್ಟು ಸಿಂಪ್ಟಮ್ಸ್ ಬರುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಏನೂ ಪ್ರಾಬ್ಲಮ್ ಇರಲ್ಲ, ಕಾಲಲ್ಲಿ ಒಂಥರ ರೆಸ್ಟ್ಲೆಸ್ ಲೆಗ್ ಅಂದರೆ ಪೇಯ್ನ್, ರಾತ್ರಿ ಹೋಗಿ ಮಲಗಿದ ಕೂಡ ಕಾಲುಗಳಲ್ಲಿ ಮೀನಖಂಡದಲ್ಲಿ ಸಿವಿಯರ್ ಪೇಯ್ನ್ ಅಂತ ಅನುಭವ ಆಗೋದು. ಕೆಲವರು ಬೆಳಗ್ಗೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅವ್ರಿಗೆ ಕಾಲು ತುಂಬ ಹೆವಿನೆಸ್ ಫೀಲ್ ಆಗುತ್ತೆ ಮತ್ತು ಮಸಲ್ ಕ್ರ್ಯಾಂಪ್ ಫೀಲ್ ಆಗುತ್ತೆ ಅಥವಾ ಮಸಲ್ ಪೇಯ್ನ್ ತುಂಬ ಫೀಲ್ ಆಗುತ್ತೆ. ನಿಂತ್ಕೊಂಡು ಕೂಡಲೇ ಎಲ್ಲಾದರೂ ಕೂರಕ್ಕೆ ಚೇರ್ ಹುಡುಕ್ತಾ ಇರ್ತಾರೆ. ಸೊ ಅದು ಕೂಡ ಇದರದ್ದು ಲಕ್ಷಣ ಇರ್ಬೋದು. ಸೊ ಭಾಳಷ್ಟು ಸಿಂಪ್ಟಮ್ಸ್ ಇರುತ್ತೆ, ಅದು ಒಬ್ಬೊಬ್ಬರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ ಆಗುತ್ತೆ. ಕೆಲವರಿಗೆ ಪಾದದಲ್ಲಿ ಉರಿ ಬರೋದು, ಕೆಲವು ಪೇಷಂಟ್ಸಲ್ಲಿ ನೋಡಿ ಸಣ್ಣಕ್ಕೆ ಟಾರ್ಚಸ್ ವೇನ್ಸ್ ಇರುತ್ತೆ, ಬಟ್ ತುಂಬ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಸೊ ಅದು ಕೂಡ ಇದರದ್ದು ಒಂದು ಮೇನ್ ಲಕ್ಷಣ ಅಂತ ಹೇಳ್ಬೋದು. ಕೆಲವರಲ್ಲಿ ಆಲ್ಟರ್ಡ್ ಸೆನ್ಸೇಷನ್ ಇರುತ್ತೆ, ಅಂದರೆ ಮುಟ್ಟಿದ್ರೆ ಇಲ್ಲಿ ಮುಟ್ಟಿದ್ರೆ ಒಂಥರ ಸೆನ್ಸೇಷನ್ ಇರುತ್ತೆ, ಮತ್ತೊಂದು ಕಡೆ ಮುಟ್ಟಿದ್ರೆ ಬೇರೆ ಥರ ಸೆನ್ಸೇಷನ್ ಇದೆ. ಸೊ ಅದು ಕೂಡ ಇದರಲ್ಲಿ ಸಾಧ್ಯ ಇದೆ. ಸೊ ಈ ಥರ ಪ್ರತಿ ಪೇಷಂಟಲ್ಲಿ ಕೂಡ ಈ ವೆರಿಕೋಸಿಟಿದು ಸಿಂಪ್ಟಮ್ಸ್ ಏನಿದೆ ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ನಾ ಹೇಳ್ದಂಗೆ ಇದು ಬರೀ ಕಾಲುಗಳಲ್ಲಿ ಅಷ್ಟೇ ಬರೋದಲ್ಲ, ಅದು ಬೇರೆ ಬೇರೆ ಬಾಡಿ ಪಾರ್ಟ್ಸಲ್ಲಿ ಬರ್ಬೋದು. ಕೆಲವರಲ್ಲಿ ಟೆಸ್ಟಿಕಲ್ಸಲ್ಲಿ ಬರುವಂಥ ಸಾಧ್ಯತೆ ಇದೆ, ವೆರಿಕೋಸೀಲ್ ಅಂತ ಬರುವಂಥ ಸಾಧ್ಯತೆ ಇದೆ. ಸೊ ಬೇರೆ ಬೇರೆ ಪಾರ್ಟ್ಸಲ್ಲಿ ವೆರಿಕೋಸಿಟಿ ಬರುವಂಥ ಸಾಧ್ಯತೆ ಇದೆ. ಬಟ್ ಹೆಚ್ಚಿಗೆ ಕಂಡು ಬರೋದು ಕಾಲುಗಳಲ್ಲಿ. ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅದು ನಮ್ಮ ಎಕ್ಸ್ಟ್ರಿಮಿಟಿ, ಅಂದರೆ ಒಂಥರ ಎಕ್ಸ್ಟ್ರಿಮಿಟಿ ಆಗಿದ್ದಕ್ಕೆ ಅಲ್ಲಿಂದ ಎಗೇನ್ಸ್ಟ್ ದ ಗ್ರಾವಿಟಿ ರಕ್ತ ಪಂಪ್ ಆಗಬೇಕು. ಎಲ್ಲಿಗೆ? ಹಾರ್ಟ್. ಅಶುದ್ಧ ರಕ್ತ ಏನಿದೆ ಅದು ವೇನ್ಸಿಂದ ಟ್ರಾನ್ಸ್ಪೋರ್ಟ್ ಆಗಿ ಹಾರ್ಟ್ಗೆ ವಾಪಸ್ ಬರಬೇಕು. ಸೊ ಅದಕ್ಕೆ ಎಗೇನ್ಸ್ಟ್ ದ ಗ್ರಾವಿಟಿ ವರ್ಕ್ ಮಾಡುವಾಗ ಅದರಲ್ಲಿ ಅಂದರೆ ವಾಲ್ವ್ಗೆ ಕಾಯಿಲೆ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚು. ಏನು ನಮಗೆ ಗೊತ್ತಿದೆ, ಈಗ ಜೆಂಟ್ಸಲ್ಲಿ ಆದರೆ ಸ್ಮೋಕರ್ಸ್ ಇರ್ಬೋದು. ಸೊ ಈ ಥರ ಅಡಿಕ್ಷನ್ ಇರೋವರಿಗೆ ಅಥವಾ ಡಯಾಬಿಟಿಸ್ ಪ್ರಾಬ್ಲಮ್ ಇರೋವರಿಗೆ ಅಥವಾ ಒಬೇಸಿಟಿ ಇರೋವರಿಗೆಲ್ಲ ಆ ವಾಲ್ವ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ. ಸೊ ಅದು ಹೆಚ್ಚಿಗೆ ಕಾಲುಗಳಲ್ಲಿ ಕಂಡು ಬರುತ್ತೆ. ಆ್ಯಂಡ್ ನಮ್ಮ ಪ್ರೊಫೆಷನ್
ಪೇಷಂಟ್ ತುಂಬ ಜನ ಏನೋ ತುಂಬ ತಾಸುಗಟ್ಟಲೆ ನಿಂತ್ಕೊಂಡು ಕೆಲಸ ಮಾಡೋರಿದ್ದಾರೆ, ಲೈಕ್ ಪ್ರೊಫೆಷನಲ್ಸ್, ಬೇರೆ ದಾರಿ ಇಲ್ಲ, ಅವರು 8 hours 10 hours ನಿಂತ್ಕೊಂಡು ಕೆಲಸ ಮಾಡುವಾಗ ಏನಾಗುತ್ತೆ, ಅದು ಕಾಲುಗಳಲ್ಲಿರುವಂಥ ವೇನ್ಸಲ್ಲಿ ಹೆಚ್ಚಿಗೆ ಪ್ರೆಷರ್ ಎಕ್ಸರ್ಟ್ ಮಾಡಿ ಈ ಥರ ಪ್ರಾಬ್ಲಮ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಲೇಡೀಸಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ, ಅವರದ್ದು ವೆಯ್ಟ್ ತುಂಬ ಹೆಚ್ಚಾಗುತ್ತೆ. ಸೊ ವೆಯ್ಟ್ ಹೆಚ್ಚಾದಾಗ ಏನಾಗುತ್ತೆ, ಅದು ಕೂಡ ಆ ಕಾಲುಗಳಲ್ಲಿರುವಂಥ ವೇನ್ಸ್ ಮೇಲೆ ತುಂಬ ಒತ್ತಡ ಕ್ರಿಯೇಟ್ ಮಾಡುತ್ತೆ. ಸೊ ಅದರಿಂದ ವೆರಿಕೋಸಿಟಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನೂ ಹೆಚ್ಚಿಗೆ ಕಂಡು ಬರೋದು ಒಬೇಸಿಟಿ, ತುಂಬ ದಪ್ಪ. ಯಾಕೆಂದರೆ ವೆಯ್ಟ್ ಹೇಗಿದೆ ನಮಗೆ ಕಂಟ್ರೋಲೇ ಸಿಗ್ತಾ ಇಲ್ಲ. ನಾವು ಯೂಶಲಿ ಹೇಳ್ತೀವಿ, ಒಂದು ಹೈಟ್ ಎಷ್ಟು ಸೆಂಟಿಮೀಟರ್ ಇದೆಯೋ -100 ನಿಮ್ಮ ವೆಯ್ಟ್ ಇರಬೇಕು. ಈಗ -100 ಆಗಿ ಎಕ್ಸ್ಟ್ರಾ ಒಂದು 5 kg ಹೆಚ್ಚು ಕಡಿಮೆ ನಡೀತದೆ. ಬಟ್ ನಾವೀಗ ನೋಡುವಾಗ 30-40 kg ಹೆಚ್ಚಿಗೆ ಇರೋರಿದ್ದಾರೆ. ಸೊ ವೆಯ್ಟಿಗೆ ಒಂದು ಹೈಟ್ 170 ಸೆಂಟಿಮೀಟರ್ ಇದ್ದರೆ ವೆಯ್ಟ್ ಇಸ್ ಅರೌಂಡ್ 100. ಸೊ ಅಷ್ಟು ಹೆಚ್ಚಿಗೆ ಒತ್ತಡ ಎಲ್ಲಿ ಬೀಳುತ್ತೆ, ನಮ್ಮ ಕಾಲುಗಳ ಮೇಲೆ ಬೀಳುತ್ತೆ. ಸೊ ಅಲ್ಲಿ ಇರುವಂಥ ವೇನ್ಸ್ ಮೇಲೆ ಹೆಚ್ಚಿಗೆ ಒತ್ತಡ ಆಗುತ್ತೆ. ಆ್ಯಂಡ್ ನಮಗೆಲ್ಲ ಗೊತ್ತಿದೆ, ನಮ್ಮ ವೆಯ್ಟ್ ಹೆಚ್ಚಾಗುವಾಗ, ಫ್ಯಾಟ್ ಹೆಚ್ಚಾಗುವಾಗ ಏನಾಗುತ್ತೆ, ನಮ್ಮ ಬ್ಲಡ್ ವೆಸಲ್ದೆಲ್ಲ ಹೆಲ್ತ್ ಹಾಳಾಗುತ್ತೆ. ಅದರೊಳಗೆ ಫ್ಯಾಟ್ ಡೆಪಾಸಿಟ್ಸ್ ಕ್ರಿಯೇಟ್ ಆಗುತ್ತೆ, ಕ್ಯಾಲ್ಸಿಯಂ ಡೆಪಾಸಿಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಅಲ್ಲಿ ಇರುವಂಥ ರಕ್ತನಾಳಗಳಲ್ಲಿ ಇರುವಂಥ ವಾಲ್ಸ್ ಏನಿದೆ ಅದು ಸರಿಯಾಗಿ ಕೆಲಸ ಮಾಡಲ್ಲ. ಸೊ ನಮಗೆ ಈ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿಗೆ ಇದೆ. ಸೊ ಈಗ ವೆರಿಕೋಸ್ ವೇನ್ಸಲ್ಲಿ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ನಾವು ನೋಡೋಣ. ಸೊ ವೆರಿಕೋಸ್ ವೇನ್ಸಲ್ಲಿ ಮೇನ್ಲಿ ಆಗುವಂಥದ್ದು ಏನಂದರೆ, ಆ ರಕ್ತನಾಳಗಳಲ್ಲಿರುವಂಥ ಆ ವೇನ್ಸಲ್ಲಿ ಇರುವಂಥ ವಾಲ್ಸ್ ಏನಿದೆ ಅದಕ್ಕೆ ಬರುವಂಥ ಒಂದು ಸಮಸ್ಯೆಯಿಂದ ಈ ಕಾಯಿಲೆ ಡೆವಲಪ್ ಆಗುತ್ತೆ. ಸೊ ನಾವು ನಿಂತ್ಕೊಂಡಾಗ ನಾನು ಫಸ್ಟ್ ಹೇಳಿದ್ದೇನೆ, ಎಗೇನ್ಸ್ಟ್ ಗ್ರಾವಿಟಿ ನಮ್ಮ ರಕ್ತ ಪುಷ್ ಆಗಬೇಕು. ಸೊ ಕಾಲಲ್ಲಿ ಇರುವಂಥ ಮಸಲ್ಸ್ ಏನಿದೆ, ಮೀನಖಂಡದಲ್ಲಿ ಇರುವಂಥ ಮಸಲ್ಸ್ ಏನಿದೆ, ದೇ ಆರ್ ಕಾಲ್ಡ್ ಪೆರಿಫರಲ್ ಹಾರ್ಟ್. ಅದು ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ರಕ್ತ ಪುಷ್ ಆಗುತ್ತೆ ಮೇಲೆ. ಬಟ್ ಪುಷ್ ಆಗಿರೋ ರಕ್ತ ಈ ಬ್ಲಡ್ ವೆಸಲ್ಸಿಂದ ಮತ್ತೆ ಕೆಳಗೆ ಬರಬಾರ್ದು. ಅಶುದ್ಧ ರಕ್ತ ಮೇಲೆ ಹೋಗ್ತಾ ಇರಬೇಕು, ಅಲ್ಲಿಂದ ಹಾರ್ಟ್ಗೆ ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ಅದು ಕೆಳಗೆ ಬರಬಾರ್ದು ಅಂತ ಅಲ್ಲೊಂದು ವಾಲ್ವ್ ಇದೆ. ಆ ವಾಲ್ವ್ ಏನು ಮಾಡುತ್ತೆ, ಒಂದೇ ಡೈರೆಕ್ಷನ್ ಅಷ್ಟೇ ರಕ್ತ ಹೋಗ್ಲಿಕ್ಕೆ ಬಿಡುತ್ತೆ. ಸೊ ವೆರಿಕೋಸ್ ವೇನ್ ಪ್ರಾಬ್ಲಮ್ ಇರೋರಲ್ಲಿ ಏನಾಗುತ್ತೆ, ಈ ವಾಲ್ವ್ಗೆ ಡಿಸೀಸ್ ಬರುತ್ತೆ. ಸೊ ವಾಲ್ವ್ಗೆ ಡಿಸೀಸ್ ಬಂದಾಗ ಏನಾಗುತ್ತೆ, ಮೇಲೆ ಹೋಗಿರೋ ರಕ್ತ ಮಸಲ್ಸ್ ರಿಲ್ಯಾಕ್ಸ್ ಆದಾಗ ಮತ್ತೆ ವಾಪಸ್ ಬರುತ್ತೆ, ಅಲ್ಲಿ ಪೂಲಿಂಗ್ ಆಫ್ ಬ್ಲಡ್ ಇರುತ್ತೆ. ಇದು ನಾನು ಹೇಳಿದ್ದೇನೆ, ಬೇರೆ ಬೇರೆ ರೀತಿಯಲ್ಲಿ ಕಂಡು ಬರುತ್ತೆ. ಸೊ ಯಾವ ಕಡೆ ಇರುವಂಥ ವಾಲ್ವ್ಗೆ ಪ್ರಾಬ್ಲಮ್ ಬಂದಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಪೆರಿಫರಲ್ಲಿ ಇರುವಂಥ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿರುವಂಥ ವಾಲ್ವ್ಸ್ಗೆ ಪ್ರಾಬ್ಲಮ್ ಬಂದರೆ ನಾವು ಕೆಲವರಲ್ಲಿ ನೋಡ್ತೀವಲ್ಲ, ಲೈಕ್ ಸ್ಪ್ರೆಡ್ ಆಗಿರುತ್ತೆ, ಸ್ಪೈಡರ್ ವೆಬ್ ಇದ್ದಂಗೆ ಸಣ್ಣ ರೆಡ್ ಕಲರ್ ಅಥವಾ ಬ್ಲ್ಯಾಕಿಶ್ ಕಲರ್ ನಮಗೆ ಸ್ಕಿನ್ನಲ್ಲಿ ಕಂಡು ಬರುತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಆ ಮೇನ್ ಸೂಪರ್ಫಿಷಿಯಲಿ ಇದ್ದರೂ ಕೂಡ ಮೇನ್ ಆಗಿರುವಂಥ ಬ್ಲಡ್ ವೆಸಲ್ಸ್ ಏನಿದೆ ಅಲ್ಲಿಂದ ಲೈಕ್ ಡೀಪ್ ವೇನ್ಸಿಗೆ ಟ್ರಾನ್ಸ್ಪೋರ್ಟ್ ಮಾಡುವಂಥ ಪರ್ಫರೇಟೆಡ್ ವೇನ್ಸ್ ಇರುತ್ತೆ. ಸೊ ಆ ವೇನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಏನಾಗುತ್ತೆ, ಮೇನ್ ವೇನ್ಸಿಂದ ರಕ್ತ ವಾಪಸ್ ಬರುತ್ತೆ. ಸೊ ಅಂಥವರಲ್ಲಿ ತುಂಬ ಟಾರ್ಚಸ್ ಆಗಿ ದಪ್ಪಗಾಗಿರುವಂಥ ಬ್ಲಡ್ ವೆಸಲ್ಸ್ ಕಂಡು ಬರುತ್ತೆ. ಸೊ ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಈ ಬ್ಲಡ್ ವೆಸಲ್ ಹೊರಗಡೆ ಅಪಿಯರ್ ಆಗೋದೇ ಇಲ್ಲ, ಕಾಣೋದೇ ಇಲ್ಲ, ಬಟ್ ಒಳಗಡೆ ಪ್ರಾಬ್ಲಮ್ಸ್ ಡೆವಲಪ್ ಆಗಿರುತ್ತೆ. ಸೊ ನಾವು ಇದರದ್ದು ಯಾವುದಾದ್ರೂ ಸಿಂಪ್ಟಮ್ಸ್ ಕಂಡ್ರೆ ನಾವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಹೋಗಿ ಡಾಕ್ಟ್ರಿಗೆ ತೋರಿಸಿ ಅದರದ್ದು ಟ್ರೀಟ್ಮೆಂಟ್ ಮಾಡಬೇಕು. ಸೊ ಈ ವಾಲ್ವಲ್ಲಿ ಬರುವಂಥ ಸಮಸ್ಯೆ, ಸೊ ವಾಲ್ವಲ್ಲಿ ಸಮಸ್ಯೆ ಬರೋದರಿಂದ ಬರ್ಬೋದು. ಇನ್ನು ರಕ್ತನಾಳಗಳದ್ದು ವಾಲ್ ಏನಿದೆ, ಸರೌಂಡಿಂಗ್ ವಾಲ್ ಏನಿದೆ ಅದರಲ್ಲಿ ಬರುವಂಥ ರಕ್ತನಾಳಗಳು ತುಂಬ ರಿಲ್ಯಾಕ್ಸ್ ಆಗಿ ದಪ್ಪ ಆಗಿಬಿಟ್ರೆ ಏನಾಗುತ್ತೆ, ವಾಲ್ಸ್ಗೆ ಸರಿಯಾಗಿ ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವಾಗ ಕೂಡ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ. ಸೊ ಇದು ತುಂಬ ಹೆಚ್ಚಿಗೆ ಕಂಡು ಬರೋದು ಲೇಡೀಸಲ್ಲಿ. ಯಾಕೆಂದರೆ ಲೇಡೀಸಲ್ಲಿ ಹಾರ್ಮೋನಲ್ ಚೇಂಜಸ್ ಇದ್ದಾಗ ಆ ರಕ್ತನಾಳಗಳದ್ದು ಕಂಟ್ರಾಕ್ಷನ್, ಅದರದ್ದು ಲೈಕ್ ಎಲಾಸ್ಟಿಸಿಟಿ ಏನಿದೆ ಅದು ಸರಿಯಾಗಿರಲ್ಲ. ಸೊ ಹಾಗಾಗಿ ಈ ಥರ ವೇರಿಕೋಸ್ ವೇನ್ ಪ್ರಾಬ್ಲಮ್ ಲೇಡೀಸಲ್ಲಿ ಹೆಚ್ಚಿಗೆ ಕಂಡುಬರುವಂಥ ಸಾಧ್ಯತೆ ಇದೆ. ಸೊ ಯಾವ ಲೆವೆಲಲ್ಲಿ ಆ ವಾಲ್ವ್ಗೆ ಕಂಪ್ಲೇಂಟ್ ಇದೆಯೋ ಆ ಥರ ಇದರದ್ದು ಡಿಸೀಸ್ ಎಕ್ಸ್ಪ್ರೆಷನ್ ಆಗುತ್ತೆ. ಅಂದರೆ ವೇರಿಕೋಸ್ ವೇನ್ಸ್ ಕೆಲವರಲ್ಲಿ ನಾನು ಹೇಳ್ದಂಗೆ ಪರ್ಫರೇಟಿಂಗ್ ವೇನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ತುಂಬ ದಪ್ಪ ಆಗಿರೋ ನರಗಳು ಅದರ ಕೆಳಗೆ ಕಂಡು ಬರುತ್ತೆ. ಅಥವಾ ಕೆಳಗಡೆ ಇರುವ ಲೆವೆಲ್ ಆದರೆ ಅಲ್ಲಿ ಅಷ್ಟೇ, ಆ್ಯಂಕಲ್ ಮೇಲ್ಗಡೆ ಇರುವಂಥ ವಾಲ್ವ್ಸ್ ಅಷ್ಟೇ ಹಾಳಾದರೆ ಅಲ್ಲಿ ಅಷ್ಟೇ ನಿಮಗೆ ಟಾರ್ಚಸ್ ವೇನ್ಸ್ ಕಂಡು ಬರುವಂಥ ಸಾಧ್ಯತೆ. ಸೊ ಬಟ್ ನಾನು ಹೇಳೋದೇನೆಂದರೆ, ಈ ಕಾಲುಗಳಲ್ಲಿರುವಂಥ ನರಗಳು ತುಂಬ ದಪ್ಪಾಗಿದೆ ಅಂತ ಹೇಳಿ ಕಾಯಿಲೆ ತುಂಬ ಸಿವಿಯರ್ ಅಂತ ನಮಗೆ ಆಗಲ್ಲ. ಯಾಕಂದ್ರೆ ಅದರದ್ದು ಸಿವಿಯರಿಟಿ ಹೆಚ್ಚಾಗ್ತಾ ಹೋಗ್ತದೆ. ಸೊ ತುಂಬ ಕಾಂಪ್ಲಿಕೇಟೆಡ್ ಆಗೋ ತನಕ ನಾವು ವೆಯ್ಟ್ ಮಾಡಬಾರ್ದು. ಸೊ ಇನಿಷಿಯಲಿ ನಮಗೆ ಕಂಡು ಬರೋದೇನು, ಟಾರ್ಚಸ್ ವೇನ್ಸ್ ಅಂದರೆ ಕಾಲಲ್ಲಿರುವಂಥ ಬ್ಲಡ್ ವೆಸಲ್ಸ್ ಏನಿದೆ ಅದು ದಪ್ಪಾಗಿರುತ್ತೆ. ಸೊ ನಿಧಾನ ಅಲ್ಲಿ ಏನಾಗುತ್ತೆ, ತುಂಬ ಪೂಲಿಂಗ್ ಆಫ್ ಬ್ಲಡ್ ಇರುತ್ತೆ, ರಕ್ತ ಅಲ್ಲಿ ಎಲ್ಲ ಸ್ಟಾಕ್ ಆಗ್ತಾ ಹೋಗ್ತದೆ. ರಕ್ತ ಸ್ಟಾಕ್ ಆದಾಗ ಏನಾಗುತ್ತೆ, ಅದಕ್ಕೆ ತಡ್ಕೊಳ್ಳೋಕ್ಕಾಗಲ್ಲ, ಅದರಲ್ಲಿರುವ ವಾಲ್ಸಿಂದ ರಕ್ತ ಲೀಕ್ ಆಗ್ತಾ ಹೋಗ್ತದಲ್ವಾ. ರಕ್ತ ಲೀಕ್ ಆದಾಗ ಏನಾಗುತ್ತೆ, ಅಲ್ಲಿ ಸ್ವೆಲ್ಲಿಂಗ್ ಡೆವಲಪ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿರೋ ರಕ್ತದಲ್ಲಿ ಏನಿದೆ, ಹೀಮೋಗ್ಲೋಬಿನ್ ಇದೆ. ಸೊ ಹೀಮೋಗ್ಲೋಬಿನ್ದು ಲೈಕ್ ಅದರಲ್ಲಿ ಹಿಮೋಸೆಡ್ರಿನ್ ಅಂತ ಕನ್ವರ್ಟ್ ಆಗಿ ಅಲ್ಲಿ ಏನಾಗುತ್ತೆ, ಅಲ್ಲಿ ಕಪ್ಪು ಕಲರ್ ಬರುವಂಥ ಸಾಧ್ಯತೆ ಇದೆ. ಕಾಲುಗಳಲ್ಲಿ ಕಪ್ಪು ಕಪ್ಪು ಡಾಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಧಾನಕ್ಕೆ ಏನಾಗುತ್ತೆ, ಆ ಕಾಲದ ಎಂಟೈರ್ ಆ್ಯಂಕಲ್ ಏರಿಯಾ ಏನಿದೆ ಅಲ್ಲಿರೋ ಕಲರ್ ಚೇಂಜ್ ಆಗುತ್ತೆ. ತುಂಬ ಜನರದ್ದು ಕಾಲು ನಾವು ನೋಡಿದರೆ ಹೆಂಗಿರುತ್ತೆ, ತುಂಬ ಕಪ್ಪಗಿರುತ್ತೆ ಮತ್ತು ದೊಡ್ಡ ಒಂದು ಕಬ್ಬಣ ಹಿಡ್ಕೊಂಡಂಗೆ ಇರ್ತದೆ. ಯಾಕೆಂದರೆ ತುಂಬ ಹಾರ್ಡ್ ಆಗಿರುತ್ತೆ. ಸೊ ಅದು ಕೂಡ ಈ ವೇರಿಕೋಸ್ ವೇನ್ಸಲ್ಲಿ ಬರುವಂಥ ಒಂದು ಕಾಂಪ್ಲಿಕೇಶನ್. ಸೊ ಅಲ್ಲಿ ಹಿಮೋಗ್ಲೋಬಿನಲ್ಲಿ ಇರುವಂಥ ಆ ಪಿಗ್ಮೆಂಟ್ ರಿಲೀಸ್ ಆದಾಗ ಏನಾಗುತ್ತೆ, ಅಲ್ಲಿ ಕಪ್ಪು ಕಲರ್ ಆಗಿ ಅದು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ನಿಧಾನಕ್ಕೆ ಏನಾಗುತ್ತೆ, ಅಲ್ಲಿ ಎಕ್ಸಿಮಾ ಡೆವಲಪ್ ಆಗುತ್ತೆ.
ನಮಗೆ ತುರಿಕೆ ಸ್ಟಾರ್ಟ್ ಆಗುತ್ತೆ. ತುರಿಕೆ ಸ್ಟಾರ್ಟ್ ಆಗಿ ನಿಧಾನಕ್ಕೆ ಅಲ್ಲಿರೋದು ಬ್ಲಡ್ ವೆಸಲ್ಸ್ ಹೊಡೆದು ಅಲ್ಲಿಂದ ರಕ್ತ ಹೊರಗಡೆ ಬರುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೆ ನಾವು ಅಲ್ಸರ್ಸ್ ಅಂತ ಹೇಳ್ತೀವಿ, ಅಂದರೆ ವೇರಿಕೋಸ್ ಅಲ್ಸರ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಇನ್ನು ಕೆಲವು ಕೇಸಸಲ್ಲಿ ಸಿವಿಯರ್ ಬ್ಲೀಡಿಂಗ್ ಆಗುವ ಸಾಧ್ಯತೆ ಕೂಡ ಇದೆ. ಸೊ ನಾವು ಇನಿಷಿಯಲಿ ಒಂದು ಸಣ್ಣ ಸೈನ್ ಕಂಡ್ರೆ ಅಥವಾ ಒಂದು ಸಣ್ಣ ಸಿಂಪ್ಟಮ್ ಡೆವಲಪ್ ಆದರೆ ನಾವು ಏನು ಮಾಡಬೇಕು, ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅದಕ್ಕೆ ಇರುವಂಥ ಟ್ರೀಟ್ಮೆಂಟ್ಗಳನ್ನು ತಗೋಬೇಕು. ಸೊ ಈಗ ನಾನು ಹೇಳಿದ್ದೇನೆ, ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ತುಂಬ ಹೆಚ್ಚಿಗೆ ಇದೆ. ರಿಸ್ಕ್ ಫ್ಯಾಕ್ಟರ್ಲಿ ಮೇಯ್ನ್ ಏನಂದರೆ ತಂದೆ ತಾಯಿಗೆ ವೆರಿಕೋಸ್ ವೈನ್ಸ್ ಇರೋರಾದರೆ ಅವರ ಮಕ್ಕಳಿಗೆ ವೆರಿಕೋಸಿಟಿ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿಗೆ ಇದೆ. ಸೊ ನಾವು ಏನು ಮಾಡಬೇಕು, ಅಂಥವರು ಸಣ್ಣ ಸಿಂಪ್ಟಮ್ಸ್ ಡೆವಲಪ್ ಆದರೂ ಕೂಡ ಲಾಂಗ್ ಸ್ಟ್ಯಾಂಡಿಂಗನ್ನು ಅವಾಯ್ಡ್ ಮಾಡಬೇಕು. ಇನಿಷಿಯಲಿ ಏನಾದರೂ ಸಿಂಪ್ಟಮ್ ಕಂಡ್ರೆ ಡಾಕ್ಟ್ರಿಗೆ ತೋರಿಸಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಪಡ್ಕೋಬೇಕು. ರಾತ್ರಿ ಮಲಗುವಾಗ ಕಾಲು ಸ್ವಲ್ಪ ಎತ್ತರ ಮಾಡಿ ಇಡುವಂಥದ್ದು ತುಂಬ ಒಳ್ಳೆಯದು. ಬಟ್ ಇದರಲ್ಲೆಲ್ಲ ಲಿಮಿಟೇಷನ್ ಇದೆ ಅಲ್ವಾ. ನಮಗೆ ಇಡೀ ದಿವಸದಲ್ಲಿ ಹಾರ್ಡ್ಲಿ 7 hours ನಾವು ಮಲಗ್ತೀವಿ, ಬಾಕಿ ಟೈಮೆಲ್ಲ ನಾವು ಕುತ್ಕೊಂಡಿರ್ತೀವಿ, ಮಲ್ಕೊಂಡಿರ್ತೀವಿ. ನಮಗೆ ಯಾವಾಗಲೂ ಈ ಕಾಲಿನ ಲೆವೆಲ್ ಏನಿದೆ ನಮ್ಮ ಚೆಸ್ಟ್ ಲೆವೆಲ್ಕಿಂತ ಮೇಲೆ ಇಡ್ಲಿಕ್ಕಂತ ಸಾಧ್ಯನೇ ಇಲ್ಲ. ಸೊ ನಾವು ಇದರದ್ದು ಕಾಂಪ್ಲಿಕೇಶನ್ ಹೆಚ್ಚಾಗದೆ ನೋಡಬೇಕು ಅಂದರೆ ಇನಿಷಿಯಲಿನೇ ಅದಕ್ಕೆ ಆದಷ್ಟು ಟ್ರೀಟ್ಮೆಂಟ್ಗಳನ್ನು ಮಾಡ್ಕೋಬೇಕು. ಆ್ಯಂಡ್ ಅದರ ಒಟ್ಟಿಗೆ ವೆಯ್ಟ್ ರಿಡಕ್ಷನ್, ಯಾಕೆಂದರೆ ಇದರಲ್ಲಿ ಮೇನ್ ರಿಸ್ಕ್ ಫ್ಯಾಕ್ಟರ್ ಏನಿದೆ ಅದು ಒಬೇಸಿಟಿ ಇದೆ. ಯಾಕಂದರೆ ವೆಯ್ಟ್ ಹೆಚ್ಚಾಗುವಾಗ ಏನಾಗುತ್ತೆ, ಅದು ಕಾಲಲ್ಲಿರುವಂಥ ನರಗಳು ಬ್ಲಡ್ ವೆಸಲ್ಸ್ ಮೇಲೆ ಹೆಚ್ಚಿಗೆ ಒತ್ತಡ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಅಲ್ಲಿ ವಾಲ್ವ್ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ. ಸೊ ನೋಡಿ, ಒಬೇಸಿಟಿ ಭಾಳಷ್ಟು ಇದೆಲ್ಲ ಬರೋದು ವಾಸ್ಕುಲರ್ ಡಿಸೀಸಸ್. ಅದೇ ಥರನೇ ಅಲ್ವಾ, ವೆಯ್ಟ್ ಹೆಚ್ಚಿಗಿರೋವರಿಗೆ ಅಲ್ವಾ ಕಾರ್ಡಿಯಾಕ್ ಪ್ರಾಬ್ಲಮ್ ಬರಲಿಕ್ಕೆ ಕೂಡ ಚಾನ್ಸಸ್ ಹೆಚ್ಚಿಗಿರೋದು. ಒಬೇಸಿಟಿ ಇಸ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್. ಸೊ ನಾವು ವೆಯ್ಟನ್ನು ಸ್ಟ್ರಿಕ್ಟ್ಲಿ ಕಂಟ್ರೋಲ್ ಮಾಡಿದರೆ ಈ ವೆರಿಕೋಸ್ ಪ್ರಾಬ್ಲಮ್ ಏನಿದೆ ಅದರದ್ದು ಟು ಎ ವೆರಿ ಗ್ರೇಟರ್ ಎಕ್ಸ್ಟೆಂಟ್ ನಾವು ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಸೊ ನಾನೀಗ ಹೇಳ್ದಂಗೆ ವೆರಿಕೋಸಿಟಿ ಇದ್ದವರಿಗೆಲ್ಲ ಅದರದ್ದು ಸಿಂಪ್ಟಮ್ಸ್ ಬರಬೇಕು ಅಂತಿಲ್ಲ. ಯಾಕೆಂದರೆ 40% ಆಫ್ ದ ವೆರಿಕೋಸಿಟಿ ಏನಿದೆ ಅದು ಇಂಟರ್ನಲ್ ವೆರಿಕೋಸಿಟಿ ಆಗಿರುತ್ತೆ. ಸೊ ಅದರಲ್ಲಿ ಈ ಥರ ಟಾರ್ಚಸ್ ವೇನ್ ಕಂಡು ಬರಲ್ಲ. ಬಟ್ ನಾನೀಗ ಹೇಳಿರುವಂಥ ಕೆಲವು ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಅಂದರೆ ತುಂಬ ರಸ್ಲೆಸ್ ಆಗಿರೋದು, ರಸ್ಲೆಸ್ ಲೆಗ್, ಅಥವಾ ಸ್ವಲ್ಪ ಹೊತ್ತು ನಿಂತ್ಕೊಟ್ಟು ಕೂಡಲೇ ಎಲ್ಲಾದರೂ ಚೇರ್ ಹುಡುಕ್ತಾ ಇರೋದು, ನಿಂತ್ಕೊಳ್ಳೋಕ್ಕಾಗಲ್ಲ ಅವರಿಗೆ, ಕಾಲಲ್ಲಿ ನೋವು ಡೆವಲಪ್ ಆಗುವಂಥದ್ದು, ಅಥವಾ ಮಸಲ್ ಕ್ರ್ಯಾಂಪ್ಸ್ ತುಂಬ ಡೆವಲಪ್ ಆಗುವಂಥದ್ದು, ಎವ್ರಿ ಡೇ ಆ್ಯಕ್ಟಿವಿಟಿ ಆದ ಕೂಡಲೇ ಕಾಲಲ್ಲಿ ಸ್ವೆಲ್ಲಿಂಗ್ ಬರುವಂಥದ್ದು, ಅಥವಾ ಕಾಲು ತುರಿಸ್ತಾ ಇರುವಂಥದ್ದು, ಕಾಲಲ್ಲಿ ತುಂಬ ಶೈನಿ ಸ್ಕಿನ್ ಡೆವಲಪ್ ಆಗೋದು, ತುಂಬ ನಿಮ್ಗೆ ಗೊತ್ತಾಗುತ್ತೆ ಅದು ಕಾಲದ ಸ್ಕಿನ್ ನೋಡಿದರೆ ಅದರಲ್ಲಿ ತುಂಬ ಒಂಥರ ಗ್ಲಿಸನಿಂಗ್ ಇರುತ್ತೆ. ಸೊ ಅದೆಲ್ಲ ಇದರದ್ದು ಸಿಂಪ್ಟಮ್ಸ್ ಇರುತ್ತೆ. ಕೆಲವರಿಗೆ ಸ್ವಲ್ಪ ವಾಕಿಂಗ್ ಮಾಡಿದ ಕೂಡಲೇ ಸಿವಿಯರ್ ಕಾಲಲ್ಲಿ ನೋವು ಬರುವಂಥ ಸಾಧ್ಯತೆ ಇದೆ. ಸೊ ಇದೆಲ್ಲ ಒಂದು ವೆರಿಕೋಸಿಟಿದ ಸಿಂಪ್ಟಮ್ ಇರ್ಬೋದು ಅಂತ ಹೇಳಿ ನಾವೇನು ಮಾಡಬೇಕು, ಅದನ್ನು ಇನಿಷಿಯಲಿ ಡಯಾಗ್ನೋಸ್ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಇದರಲ್ಲಿ ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದರೊಟ್ಟಿಗೆ ವೈಟಮಿನ್ ಡಿ ಸಪ್ಲಿಮೆಂಟ್ಸು ಅಥವಾ ವೈಟಮಿನ್ ಇ ಸಪ್ಲಿಮೆಂಟ್ಸು, ಸೊ ಈ ಥರ ಸಪ್ಲಿಮೆಂಟ್ಸ್ ತಗೊಳ್ಳೋದು ಕೂಡ ಇದಕ್ಕೆ ತುಂಬ ಎಫೆಕ್ಟಿವ್ ಆಗಿರುವಂಥ ಒಂದು ಟ್ರೀಟ್ಮೆಂಟ್. ಆ್ಯಂಡ್ ಒಮೆಗಾ 3 ಫ್ಯಾಟಿ ಆಸಿಡ್ ಕ್ಯಾನ್ ಪ್ಲೇ ಎ ವೆರಿ ಮೇಜರ್ ರೋಲ್. ಯಾಕೆಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ ತಗೊಂಡಾಗ ನಮ್ಮ ರಕ್ತನಾಳಗಳಲ್ಲಿ ಆಗುವಂಥ ಇನ್ಫ್ಲಮೇಷನ್ ಕಡಿಮೆ ಆಗಿ ಅದರಿಂದ ಈ ಥರ ಕಾಂಪ್ಲಿಕೇಶನ್ಸ್ ಬರೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾವು ಕಾಣುವಂಥ ಆಲ್ಮೋಸ್ಟ್ ಎಲ್ಲ ವ್ಯಾಸ್ಕುಲರ್ ಡಿಸೀಸಸ್ ಏನಿದೆ ಅದಕ್ಕೆ ಮೇನ್ ರಿಸ್ಕ್ ಫ್ಯಾಕ್ಟರ್ ಇರೋದು ಒಂದು ಡಯಾಬಿಟಿಸು ಅಥವಾ ಹೈಪರ್ ಟೆನ್ಷನ್ ಅಥವಾ ಅಡಿಕ್ಷನ್ಸ್. ಸೊ ನಮಗೆ ಸಿಗರೆಟ್ ಸ್ಮೋಕಿಂಗ್ ಇದ್ದವರಲ್ಲೆಲ್ಲ ಈ ಪ್ರಾಬ್ಲಮ್ ಹೆಚ್ಚಿಗೆ ಕಂಡುಬರುತ್ತೆ. ಅಥವಾ ಮತ್ತು ಕೆಲವೊಂದು ಲಾಂಗ್ ಸ್ಟ್ಯಾಂಡಿಂಗ್ ಜಾಬ್, ಅದು ನಮಗೇನು ಮಾಡೋಕ್ಕಾಗಲ್ಲ, ನಾವು ಅದಕ್ಕೆ ಏನಾದರೂ ಆಕ್ಯುಪೇಷನಲ್ ಚೇಂಜಸ್ ಮಾಡಿಕೊಂಡು ಅದನ್ನು ಕೋಪಪ್ ಮಾಡಬೇಕು. ಬಟ್ ಡಯಾಬಿಟಿಸ್ ಏನಿದೆ, ಹೈಪರ್ ಟೆನ್ಷನ್ ಏನಿದೆ ಅದನ್ನು ನಾವು ಕಂಟ್ರೋಲ್ ಮಾಡಲೇಬೇಕು. ಇನಿಷಿಯಲಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು. ಶುಗರ್ ಲೆವೆಲ್ ಹೆಚ್ಚಾಗಲಿಕ್ಕೆ ಕೊಡಲೇಬಾರ್ದು. ಪ್ರತಿ ದಿವಸ ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡಲೇಬೇಕು. ಯಾಕಂದರೆ ನಾನು ಹೇಳ್ದಂಗೆ ವ್ಯಾಯಾಮ ಮಾಡುವಾಗ ಏನಾಗುತ್ತೆ, ನಮ್ಮ ರಕ್ತನಾಳಗಳಿಗೆ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ. ಅಲ್ಲಿರುವಂಥ ನಮ್ಮ ಕಾಲಲ್ಲಿರುವಂಥ ಮಸಲ್ಸ್ ಪಂಪ್ ಆಗುವಾಗ ಅಲ್ಲಿರೋ ಆ್ಯಕ್ಟಿವಿಟೀಸ್ ಚೆನ್ನಾಗಾಗುತ್ತೆ. ಅಲ್ಲಿ ಏನೂ ಡೆಪಾಸಿಟ್ಸ್ ಇರಲ್ಲ. ವೆಯ್ಟ್ ಕಂಟ್ರೋಲ್ ಮಾಡಲೇಬೇಕು. ವೆಯ್ಟ್ ಕಂಟ್ರೋಲ್ ಆಗುತ್ತೆ ಎಕ್ಸಸೈಸ್ ಮಾಡೋದ್ರಿಂದ. ಸೊ ಈ ಥರ ಬೆನಿಫಿಟ್ಸ್ ಇದೆ. ಸೊ ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಬೇಕು. ಯೋಗಾಭ್ಯಾಸಗಳಿದೆ, ತುಂಬ ಒಳ್ಳೆ ಎಕ್ಸಸೈಸ್ ಯೋಗಾಭ್ಯಾಸಗಳಿದೆ, ಆಸನಗಳಿದೆ. ಅದು ಮಾಡಿದರೆ ರಿವರ್ಸ್ ಪೋಸಸ್ ಎಲ್ಲ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ಸ್ ಬರೋದು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರೇನು ಮಾಡಬೇಕು, ಒಳ್ಳೆ ಆಹಾರ ಕ್ರಮ, ತುಂಬ ಜಂಕ್ ಫುಡ್ಸನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಹೈ ಫ್ಯಾಟಿ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಟ್ರಾನ್ಸ್ ಫ್ಯಾಟ್ ಇರುವಂಥ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು. ತುಂಬ ಹೆಚ್ಚಿಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಗೋಬೇಕು. ನಮಗೆಲ್ಲ ಗೊತ್ತಿದೆ, ನಮ್ಮ ರಕ್ತನಾಳಗಳಲ್ಲಿ ಇರುವಂಥ ಒಳಗಡೆ ಇರುವಂಥ ಏರಿಯಾ ಏನಿದೆ, ಲೂಮನ್ ಏನಿದೆ, ಅದರ ಹೆಲ್ತ್ ಮೇಂಟೈನ್ ಆಗಬೇಕು ಅಂದರೆ ನಮಗೆಲ್ಲ ವೈಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು, ನಾರಿನಂಶ ಹೆಚ್ಚಿಗೆ ಬೇಕು. ಸೊ ಹಾಗಾಗಿ ಈ ಥರ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಹೆಚ್ಚಿಗೆ ತಗೊಳ್ಳೋದು ಕೂಡ ವೆರಿಕೋಸ್ ವೇನ್ಸ್ಗೆ ಇರುವಂಥ ಒಂದು ಒಳ್ಳೆ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ನೀವೆಲ್ಲ ಇದನ್ನು ಇನಿಷಿಯಲಿ ಡಯಾಗ್ನೋಸ್ ಮಾಡಿ, ಇನಿಷಿಯಲಿ ಐಡೆಂಟಿಫೈ ಮಾಡಿ, ನಮ್ಮ ಬಾಡಿ ತೋರಿಸುವಂಥ ಸಿಂಪಲ್ ಸೈನ್ಸ್ ಏನಿದೆ ಅದರಿಂದ ಐಡೆಂಟಿಫೈ ಮಾಡಿ ಅದಕ್ಕಿರುವಂಥ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.